ನಮಸ್ಕಾರ ಎಲ್ಲರಿಗೆ ಸತ್ಯನಾರಾಯಣ ಮಾತಾಡ್ತಿರೋದು ಕುಶಲವೇ ಕ್ಷೇಮವೇ ಸೌಖ್ಯವೇ ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರನ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಎಸ್, IPL ಜ್ವರ ಸ್ಟಾರ್ಟ್ ಆಗಿದೆ. IPL ಅಂತ ಹೇಳಿದ ಕೂಡಲೇ ಎಲ್ಲ ಯೂಟ್ಯೂಬ್ ಕ್ರಿಕೆಟ್ ರಿಲೇಟೆಡ್ ಯಾವುದೆಲ್ಲ ಯೂಟ್ಯೂಬ್ ಚಾನಲ್ ಇರ್ತದೆ ಅಲ್ಲಿ ರೆಗ್ಯುಲರ್ ವ್ಯೂಸ್ಗಿಂತ ಸ್ವಲ್ಪ ಜಾಸ್ತಿ ಇರ್ತದೆ. ಯಾಕಂತಂದರೆ IPLನು ಇಷ್ಟಪಡುವಂತಹ ವರ್ಗ ಸಿಕ್ಕಾಪಟ್ಟೆ ಜನ ಇದೆ. ಹುಡುಗರು ಮಾತ್ರ ಅಲ್ಲ, ಹುಡುಗಿಯರು, ಅಂಕಲ್, ಆಂಟೀಸ್ ಎಲ್ಲರೂ ಕೂಡ IPL ಬಂದ ಕೂಡಲೇ ಒಂದು ಹಬ್ಬದ ತರಹದ ಒಂದು ವಾತಾವರಣ ನಮ್ಮ ಭಾರತದಲ್ಲಿ. ಮಾರ್ಚ್ 22ನೇ ತಾರೀಕು IPL ಸ್ಟಾರ್ಟ್ ಆಗ್ತಾಯಿದೆ. ಕೋಲ್ಕತ್ತಾದಲ್ಲಿ ಫಸ್ಟ್ ಮ್ಯಾಚು. ಸೊ ಆಬ್ವಿಯಸ್ಲಿ KKR ಇದ್ದೇ ಇರ್ತದೆ. KKR ವರ್ಸಸ್ ಯಾವ ತಂಡ? ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ. ಫಸ್ಟ್ ಮ್ಯಾಚ್ ಆಡ್ತಾ ಇರೋದು KKR ವರ್ಸಸ್ RCB. ಎಸ್, RCB ಒಫಿಷಿಯಲಿ ಅನೌನ್ಸ್ ಮಾಡಿದೆ ಏನು ಅಂತಂದರೆ ರಜತ್ ಪಾಟಿದಾರ್ ಅಂದರೆ RCBಯ ನೂತನ ನಾಯಕ ಅಂತ. ಸೊ ಎಲ್ಲ ಜವಾಬ್ದಾರಿಯನ್ನು ಹಾಗಾದರೆ ರಜತ್ ಪಾಟಿದಾರ್ ಅವರ ತಲೆ ಮೇಲೆ ಕಟ್ತಾರ? ಹಾಗೆ ಹೇಳಲಿಕ್ಕೆ ಆಗೋದಿಲ್ಲ. ಡೆಫಿನೆಟ್ಲಿ ಕೊಹ್ಲಿ ಅವರ ಮಾರ್ಗದರ್ಶನದ ಅಡಿಯಲ್ಲಿ ರಜತ್ ಪಾಟಿದಾರ್ ಅವರು ನಾಯಕನ ಸ್ಥಾನವನ್ನು ಅಂದರೆ ನಾಯಕನಾಗಿ ಮುಂಚೂಣಿಯಲ್ಲಿರ್ತಾರೆ. ಇದು ಹೇಗೆ ಅಂತಂದರೆ ಒಂದು ಎಕ್ಸಾಂಪಲ್ ಕೊಡೋದಿದ್ರೆ CSKದ ಎಕ್ಸಾಂಪಲ್ ಕೊಡ್ಬೋದು. ಧೋನಿಯ ಮಾರ್ಗದರ್ಶನದ ಅಡಿಯಲ್ಲಿ ಋತುರಾಜ್ ಗಾಯಕ್ವಾಡ್ ಅವರು ಪಳಗ್ತಾ ಇದ್ದಾರೆ ಆ್ಯಸ್ ಅ ಕ್ಯಾಪ್ಟನ್. ಹಾಗೆಯೇ RCBಯಲ್ಲಿ ಒಂದು ಸೀನಿಯರ್ ಮೋಸ್ಟ್ ಪ್ಲೇಯರ್ ಹಾಗೂ ಸುದೀರ್ಘ ಕಾಲ ತಂಡವನ್ನು ಮುನ್ನಡೆಸಿದಂತಹ ಆಟಗಾರ ವಿರಾಟ್ ಕೊಹ್ಲಿ ಅವರು. ಸೊ ಅವರ ಮಾರ್ಗದರ್ಶನದಲ್ಲಿ ರಜತ್ ಪಾಟಿದಾರ್ ಅವರು ಕ್ಯಾಪ್ಟನ್ ಆಗಿ ಅವರು ಈ ಸೀಸನ್ ಅಲ್ಲ, ಇನ್ನು ಅವರು ಇರುವ ತನಕ ಅವರೇ ಕ್ಯಾಪ್ಟನ್ ಆಗಿರ್ತಾರೆ. ಯಾಕಂತಂದರೆ ಒಂದು ಫ್ಯೂಚರಿಸ್ಟಿಕ್ ಅಪ್ರೋಚಿಂದಾಗಿ RCB ರಜತ್ ಪಾಟಿದಾರ್ ಅವ್ರನ್ನ ಕ್ಯಾಪ್ಟನ್ ಆಗಿ ನೇಮಕ ಮಾಡಿದರು. ಒಳ್ಳೆಯ ನಿರ್ಧಾರ. ಎರಡನೇದು, ಭಾರಿ ಜನ ಟೆನ್ಷನ್ ಮಾಡಿಕೊಂಡದ್ದು, ನಾನು ಟೆನ್ಷನ್ ಮಾಡಿಕೊಂಡಿದ್ದು ಏನಂತಂದರೆ ಜೋಶ್ ಹೇಸಲ್ವುಡ್ ಅವರು ಎಂತ ಮಾರೆ, ಫಿಟ್ಟಾ ಅಲ್ವಾ? ಅವರು ಅನ್ಫಿಟ್ ಆದರೆ ಭಾರಿ ಟೆನ್ಷನ್ ಆಗ್ತದೆ. ಎಸ್, ತುಷಾರ್ ಅವರು ಇದ್ದಾರೆ, ಅವರು ಸಹ ಒಂದು ಒಳ್ಳೆ ಬೌಲರ್. ಆದರೂ ಕೂಡ ನಮ್ಮ ಪ್ರಥಮ ಆದ್ಯತೆ ಅಂತ ಹೇಳ್ತಾರಲ್ಲ, ಹೈ ಪ್ರಯಾರಿಟಿ, ನಮ್ಮದು ಫಸ್ಟ್ ಪ್ರಯಾರಿಟಿ ಜೋಶ್ ಹೇಸಲ್ವುಡ್ ಅವರು ಆಗಿದ್ದರು. ಅವರು ಈಗ ಫಿಟ್ ಆಗಿದ್ದಾರೆ. ಅವರು IPLಗೆ ಫಿಟ್ ಅಂತ ಅನೌನ್ಸ್ ಮಾಡಿದ್ದಾರೆ. ಸೊ ಅವರು ಖಂಡಿತವಾಗಿ ಸಹ ಪ್ಲೇಯಿಂಗ್ 11ನಲ್ಲಿ ಸ್ಥಾನವನ್ನು ಪಡೆದುಕೊಳ್ತಾರೆ. ಅಟ್ಲೀಸ್ಟ್ ಫಸ್ಟ್ ಒಂದು 4-5 ಮ್ಯಾಚ್ ಅವರು ಆಡ್ತಾರೆ. ಅವರ ಫಾರ್ಮ್ ಅಂತ ಕಿತ್ತೋಗಿರೋದು ಫಾರ್ಮ್ ಆದರೆ ಮತ್ತೆ ಅವರನ್ನು ರಿಪ್ಲೇಸ್ ಮಾಡಲಿಕ್ಕೆ ಬೇರೆ ಯಾರು ಪ್ಲೇಯರನ್ನು ಹಾಕಿಕೊಳ್ಳಬಹುದು ಬೌಲಿಂಗಲ್ಲಿ. ಈಗ ಬೌಲಿಂಗಿಗೆ ಭುವನೇಶ್ವರ್ ಕುಮಾರ್ ಅವರಿಗೆ ಒಂದು ಟೆನ್ಷನ್ ತಪ್ಪಿತ್ತು ಅಂತ ಹೇಳ್ಬೋದು. ಭುವನೇಶ್ವರ್ ಕುಮಾರ್ ಅವರು ಹೇಗೆ ಒಂದು ಅನುಭವಿ ಬೌಲರು, ಹಾಗೆ ಅದಕ್ಕೆ ಕರೆಕ್ಟಾಗಿ ಜೋಶ್ ಹೇಸಲ್ವುಡ್ ಅವರು ಕೂಡ ವೆರಿ ಎಕ್ಸ್ಪೀರಿಯನ್ಸ್ಡ್ ಬೌಲರು. ಸೊ ಅವರು ಫಿಟ್ ಆಗಿರೋದು ಖುಷಿಯ ವಿಚಾರ. ಬ್ರೋ, ಪ್ಲೇ ಆಫಿಗೆ ಹೋಗ್ತದಲ್ವ ಅಷ್ಟೇ ಹೇಳಿ ಮಾರೆ. ಅದು ನನಗೆ ಗೊತ್ತಿಲ್ಲ ಅಣ್ಣ, ಅದು ನನಗೆ ಗೊತ್ತಿಲ್ಲ. ವಿನ್ ಆಗ್ತದ, ಪ್ಲೇ ಆಫಿಗೆ ಹೋಗ್ತದ, ಅದೆಲ್ಲ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಟೀಮ್ ಈಸ್ ಸಾಲಿಡ್, ಒಂದು ಬ್ಯಾಲೆನ್ಸ್ಡ್ ಟೀಮ್ ಅಂತವೇ ನನಗೆ ಅನಿಸ್ತಾ ಇರೋದು. ಪ್ಲೇ ಆಫಿಗೆ ಹೋಗಬೇಕು ಅಂತಂದರೆ ಸಿಂಪಲ್, ಅದು ಬರೀ RCBಗೆ ಅಂತಲ್ಲ, ಯಾವುದೇ ತಂಡ ಆಗಿರಲಿ ಅವರ ಹೋಮ್ ಮ್ಯಾಚಸ್ ಏನಿರ್ತದೆ 8 ಮ್ಯಾಚ್ ಆಡ್ತಾರಲ್ಲ, ಅದರಲ್ಲಿ ಮಿನಿಮಮ್ ಒಂದು 5 ಮ್ಯಾಚ್ ಆದರೂ ವಿನ್ ಆಗಬೇಕು. ಯಾಕೆ ಈ ಮಾತು ಹೇಳ್ತಾ ಇರೋದು ಅಂತಂದರೆ RCBದು ಹೋಮ್ ರೆಕಾರ್ಡ್ ಏನಿದೆ ಅದು ವರ್ಸ್ಟ್ ಆಗಿದೆ, ಅದು ಚೆನ್ನಾಗಿಲ್ಲ. ಇದು ವಾಸ್ತವ. ಹೋಮ್ ಪಿಚ್ಚಲ್ಲಿ ಚೆಂದ ಮಾಡಿ ಆಡ್ತಾ ಇಲ್ಲ. ಎಂಥ ವಿನ್ ರೆಕಾರ್ಡ್ ಎಷ್ಟು 40-50% ಒಳಗಡೆ ಇರೋದು ಹೋಮ್ ಪಿಚ್ಚಲ್ಲಿ. ಸೊ ಅವರು ಚಿನ್ನಸ್ವಾಮಿಯಲ್ಲಿ ಅವರು ಚಂದ ಮಾಡಿ ಆಡಿ ಒಂದು 8 ಮ್ಯಾಚಲ್ಲಿ ಮಿನಿಮಮ್ 5 ಮ್ಯಾಚ್ ವಿನ್ ಆದರೆ, ಮತ್ತೆ ಮಿಕ್ಕಿದಂತಹ ಅವೇ ಮ್ಯಾಚ್ಗಳಲ್ಲಿ ಒಂದು 3 ವಿನ್ ಆದರು. ಯಾಕಂದರೆ ಒಟ್ಟು 5-3 ಮಿನಿಮಮ್ 8 ಮ್ಯಾಚ್ ವಿನ್ ಆಗಲೇಬೇಕು. ಬಟ್ ಹೇಳೋದು ಇಲ್ಲಿ ಒಂದು 5 ವಿನ್ ಆದರೆ, ಒಂದು ಮಿನಿಮಮ್ 5 ವಿನ್ ಆದರೆ ಈ ಕಡೆ ಹೋಮ್ ಪಿಚ್ಚಲ್ಲಿ ಒಂದು ಕಾನ್ಫಿಡೆನ್ಸ್ ಇಟ್ಕೊಂಡು ಅವೇ ಮ್ಯಾಚಸ್ಸನ್ನು ಆಡ್ಬೋದು. ಈಗ ಫಸ್ಟ್ ಮ್ಯಾಚ್ ಆಡ್ತಿರೋದೇ ಅವೇ ಮ್ಯಾಚ್. ಬಟ್ RCBಗೆ ಒಂದು ಬಿಗ್ಗೆಸ್ಟ್ ಪ್ಲಸ್ ಅಂತ ಹೇಳಿ ಅವರ ಫ್ಯಾನ್ ಬೇಸು, ಹೇಟರ್ಸ್ ಯಾರು ನೋಡ್ತಾ ಇದ್ರಿ, ಇದು ಸಹ ನಿಮಗೆ ಗೊತ್ತುಂಟು. ಎಸ್, RCBದು ಕೂಡ ಒಂದು ಬಿಗ್ಗೆಸ್ಟ್ ಫ್ಯಾನ್ ಬೇಸು. ಇಡೀ IPLಲ್ಲಿ 3 ಫ್ರ್ಯಾಂಚೈಸಿದು ಭಯಂಕರ ಫ್ಯಾನ್ ಬೇಸ್ ಇದೆ. 3 ಅಲ್ಲ, 5 ತಂಡಗಳಿದು ಹೆವಿ ಫ್ಯಾನ್ ಬೇಸು. ಯಾವುದು KKR ಮತ್ತು SRH ಸಹ ಫ್ಯಾನ್ ಬೇಸ್ ಈಗ ಸ್ಟ್ರಾಂಗ್ ಆಗಿದೆ. ಬಟ್ ನಿಮಗೆ ಸಹ ಗೊತ್ತುಂಟು RCB, ಮುಂಬೈ ಮತ್ತು CSK ಈ 3 ತಂಡಗಳ ಫ್ಯಾನ್ ಬೇಸ್ ಸಿಕ್ಕಾಪಟ್ಟೆ ಜಾಸ್ತಿ. ಆ್ಯಂಡ್ RCBದು ಅದು ಎಲ್ಲರೂ ಸಹ ಎತ್ತು ಕಟ್ಟಿದ್ದಾರೆ ಏನಂತಂದರೆ ಲಾಯಲ್ ಫ್ಯಾನ್ಸ್ ಹಾಗೆ ಹೀಗೆ ಅಂತ. ಎಸ್, ಲಾಯಲ್ ಫ್ಯಾನ್ಸ್ ಕೆಲವೊಂದು ಸಲ ಮೈಂಡ್ ತಲೆ ಹಾಳಾದರೆ ಅದು ಫ್ಯಾನ್ಸ್ ಫುಲ್ ಟಾಕ್ಸಿಕ್ ಫ್ಯಾನ್ಸ್ ಆಗಬಹುದು. ಎಲ್ಲ ತಂಡಗಳಿಗೆ ಕೂಡ ಲಾಯಲ್ ಫ್ಯಾನ್ಸ್ ಎಷ್ಟು ಜನ ಇದ್ದಾರೆ ಹಾಗೆ ಟಾಕ್ಸಿಕ್ ಫ್ಯಾನ್ಸ್ ಕೂಡ ಇರ್ತಾರೆ. ಬಟ್ RCBಗೆ ಅಂದರೆ ಭಾರತದ ಯಾವ ಮೂಲೆಗೆ ಹೋದರೆ ಸಹ ಸ್ಟೇಡಿಯಮಲ್ಲಿ ಅವೇ ಮ್ಯಾಚಸಲ್ಲಿ ಸಹ RCB ಫ್ಯಾನ್ಸ್ ಕೂಡ ಜಾಸ್ತಿ ಇರ್ತಾರೆ. ಸೊ ಅದೊಂದು ಒಳ್ಳೆಯ ವಿಚಾರ RCB ಪ್ಲೇಯರ್ಸಿಗೆ. ಎಲ್ಲಿ ಕೂಡ ಅಂದರೆ ಇಲ್ಲ ಮಾರ್ರೆ ನಮಗೆ ಸಹ RCB ಅಂತ ಚಾಂಟ್ ಮಾಡೋರು ಕೇಳಿದಾಗ ಎಂತಾಗ್ತದೆ, ಪ್ಲೇಯರ್ಸ್ಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬರ್ಬೋದು. ಬಟ್ ಅದು ಆಟಕ್ಕೆ
ಕನ್ವರ್ಟ್ ಆಗಬೇಕು ಅಂದರೆ ಒಳ್ಳೆ ಪ್ರದರ್ಶನವಾಗಿ ಕನ್ವರ್ಟ್ ಆಗಬೇಕು. ಪ್ಲೇಯಿಂಗ್ 11 ಬಗ್ಗೆ ಮಾತಾಡೋದಿದೆ. ಪ್ಲೇಯಿಂಗ್ 11 ನಾ ಹೇಳಿದ್ದೆ ಪ್ಲೇಯಿಂಗ್ 11 ಈಗ 22ನೇ ತಾರೀಕಿಗೆ ಅದೇ ಇರ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಬಟ್ ನೋಡುವ ಪ್ಲೇಯಿಂಗ್ 11 ಹೇಗೆ ಇರಬಹುದು ಅಂತ. ಡೂಪ್ಲೆಸಿಸ್ ಅವರನ್ನು ಕೈ ಬಿಡುವಂಥ ನಿರ್ಧಾರಕ್ಕೆ RCB ಬಂದರು. ಡೂಪ್ಲೆಸಿಸ್ ಅವ್ರನ್ನ ರಿಟೈನ್ ಮಾಡಲಿಲ್ಲ, ಆಕ್ಷನಲ್ಲಿ ಕೂಡ ತೊಗೊಳ್ಳಿಲ್ಲ. ನನಗೆ ಬೇಜಾರಾಯ್ತಪ್ಪ. ಫ್ಯಾಂಟಾಸ್ಟಿಕ್ ಪ್ಲೇಯರ್. ಅವ್ರಿಗೆ 40 ವರ್ಷ ಆಗಿದೆ, ಇನ್ನು 3 ವರ್ಷ ಫಿಟ್. ಅವ್ರು 3 ವರ್ಷ ಅಲ್ಲ, ಇನ್ನೊಂದು 5 ವರ್ಷ ಆದರೂ ಫಿಟ್ ಇರ್ತಾರೆ ಅಂತ ಅಂದ್ಕೊಳ್ತೇನೆ. ಈಸ್ ಒನ್ ಆಫ್ ದ ಮೋಸ್ಟ್ ಫಿಟ್ಟೆಸ್ಟ್ ಪ್ಲೇಯರ್ಸ್ ಇನ್ ದಿ ವರ್ಲ್ಡ್ ಅಂತ ನನಗೆ ಅನಿಸೋದು. ಭಯಂಕರ ಫಿಟ್ ಇದ್ದಾರಪ್ಪ. ಓಕೆ, ಅವರ ಥರದೇ ಹೊಡೆಬಡೆಯ ಆಟಗಾರ ಫಿಲ್ ಸಾಲ್ಟ್ ಅವರನ್ನು ಒಳ್ಳೆ ಪ್ರೈಸಿಗೆ RCB ಬೈ ಮಾಡಿದರು. KKRಲ್ಲಿ ಲಾಸ್ಟ್ ಸೀಸನ್ ಭಾರಿ ಕ್ಲಿಕ್ ಆಗಿರುವಂಥ ಆಟಗಾರ ಸಾಲ್ಟ್ ಅವರು. ಬಟ್ ಅವರ ಪ್ರಸಕ್ತ ಫಾರ್ಮ್ ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ಭಾರಿ ಕೆಟ್ಟದುಂಟು. ಹೋಪಿಂಗ್ ಈಗ ಚಿನ್ನಸ್ವಾಮಿನೆಲ್ಲ ಆಡುವಾಗ ವಾಪಸ್ ಆ ಒಂದು ಫಾರ್ಮ್ ಬರ್ತಿದೆ ಅಂತ ಅಂದ್ಕೊಂಡಿದ್ದೇವೆ. ಅವರ ಜೊತೆಗೆ ಓಪನಿಂಗ್ಗೆ ಡೆಫಿನೆಟ್ಲಿ ವಿರಾಟ್ ಕೊಹ್ಲಿ ಅವರೇ ಬರ್ತಾರೆ, ಅದರಲ್ಲಿ ಏನೂ ಡೌಟ್ ಇಲ್ಲ. ಯಾಕಂದರೆ ಓಪನಿಂಗ್ ಸ್ಲಾಟ್ ಅವರು ಬಿಟ್ಟು ಕೊಡುವುದಿಲ್ಲ. ನೆಕ್ಸ್ಟ್ ಒನ್ ಡೌನಲ್ಲಿ ಎಂತ ಬ್ರೋ ದೇವದತ್ ಪಡಿಕ್ಕಲ್, ನನಗೆ ಅನ್ನಿಸ್ತಾ ಉಂಟು ಒನ್ ಡೌನಲ್ಲಿ ದೇವದತ್ ಪಡಿಕ್ಕಲ್ ಅವರನ್ನು ಆಡಿಸಬಹುದು. ಎಲ್ಲರೂ ಬೇಗ ಎಲ್ಲ ವಿಕೆಟ್ ಬಿದ್ದರೆ ಆ ಥರ ಏನಾದ್ರು ಸ್ವಲ್ಪ ಸಜ್ಜಿಗೆ ವಜಿಲ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದಾರೆ. ದೇವದತ್ ಪಡಿಕ್ಕಲ್ ಅವರನ್ನು ಆಡಿಸಿ ಮತ್ತೆ 2 ಡೌನಲ್ಲಿ ಹೆಚ್ಚಿನ ಅಂಶ ರಜತ್ ಪಾಟಿದಾರ್, ಕ್ಯಾಪ್ಟನ್ ರಜತ್ ಪಾಟಿದಾರ್ ಅವರನ್ನು ಮಿಡ್ಲ್ ಓವರ್ಸಲ್ಲಿ ಸ್ಪಿನ್ ಬ್ಯಾಷರ್ ಆಗಿ ಡಮ್ ಡುಸ್ಕ್ ಅಂತ ಹೊಡಿಬೇಕು ಅಂತ ರಜತ್ ಪಾಟಿದಾರ್ ಅವ್ರನ್ನ 2 ಡೌನಲ್ಲಿ ಆಡಿಸ್ಬೋದು. ಮತ್ತು ಲಿವಿಂಗ್ಸ್ಟನ್, ಸಾಲ್ಟ್ ಅವರ ಥರ ಲಿವಿಂಗ್ಸ್ಟನ್ ಅವರ ಪ್ರಸಕ್ತ ಇಂಟರ್ನ್ಯಾಷನಲ್ ಫಾರ್ಮು ಎಂಥದ್ದು ಇಲ್ಲ, ಡಬ್ಬಾ ಥರ ಇದೆ. ಇವರು ಒಂಥರ ಲೈಕ್ ಟು ಲೈಕ್ ರಿಪ್ಲೇಸ್ಮೆಂಟ್ ಪ್ಲೇಯರ್ ಫಾರ್ ಮ್ಯಾಕ್ಸ್ವೆಲ್ ಅಂತ ಅಂದ್ಕೊಂಡಿದ್ದಾನೆ. ಕ್ಲಿಕ್ ಆದರೆ ಚಂಡಿ ಚಾಮುಂಡಿ, ಇಲ್ಲ ಇದ್ರೆ ಎಂಥದ್ದು ಇಲ್ಲ ಲಿವಿಂಗ್ಸ್ಟನ್ ಅವರದು ಆಟ. ಸೊ ಮ್ಯಾಕ್ಸ್ವೆಲ್ ಥರದ್ದೇ ಒಂದು ಆಟಗಾರ ಇವರು. ಅವರ ಥರ ಇವರು ಕೂಡ ಸ್ಪಿನ್ ಬೌಲಿಂಗ್ ಆಪ್ಷನ್ ಕೂಡ ಕೊಡ್ತಾರೆ. ಸೊ ಇವರು ತಂಡದಲ್ಲಿ ಇರಲೇಬೇಕು. ಆಫ್ಕೋರ್ಸ್ ಒಂದು ಇಂಪ್ಯಾಕ್ಟ್ ಮಾಡುವಂಥ ಆಟಗಾರ. ಒಳ್ಳೆ ಥರ ಸಹ ಇಂಪ್ಯಾಕ್ಟ್ ಆಗ್ತದೆ, ಕೆಟ್ಟ ಥರ ಸಹ ಇಂಪ್ಯಾಕ್ಟ್ ಆಗ್ತದೆ. ಒಳ್ಳೆ ಥರ ಇಂಪ್ಯಾಕ್ಟ್ ಆಗಲಿ ಅಂತ ನಾವು ಬೇಡ್ಕೊಳ್ಳೋದು. ನೆಕ್ಸ್ಟ್ ಜಿತೇಶ್ ಶರ್ಮಾ ವಿಕೆಟ್ ಕೀಪರ್ ಆಗಿ, ಅಂದರೆ ಸಾಲ್ಟ್ ಅವರು ಕೂಡ ವಿಕೆಟ್ ಕೀಪರೇ, ಬಟ್ ನನ್ನ ಪ್ರಕಾರ ಜಿತೇಶ್ ಶರ್ಮಾ ಅವರಿಗೆ ಕೀಪಿಂಗ್ ಜವಾಬ್ದಾರಿಯನ್ನು ವಹಿಸ್ತಾರೆ. ನೆಕ್ಸ್ಟ್ ಫಿನಿಷರ್ ಆಗಿ ಟಿಮ್ ಡೇವಿಡ್ ಅಥವಾ ಶೆಫರ್ಡ್, ಯಾರನ್ನು ಬೇಕಾದ್ರೂ ಹಾಕ್ಕೊಳ್ಬೋದು. ಇವರು ಇಬ್ಬರಲ್ಲಿ ಒಬ್ಬರನ್ನು ಆಡಿಸ್ತಾರೆ ಅಂತ ಅನ್ನಿಸ್ತಾ ಉಂಟು. ಸೊ ಇನ್ನು ಮಿಕ್ಕಿದಂಥ ಒಂದು ಫಾರಿನ್ ಪ್ಲೇಯರ್ಸ್ ಜೋಶ್ ಹೇಸಲ್ವುಡ್ ಅವರು ಆಡ್ತಾರೆ ಆ್ಯಸ್ ಅ ಬೌಲರ್. ನೀವು ಕೇಳ್ಬೋದು ಬೆಥೆಲ್ ಅವ್ರನ್ನ ಆಡಿಸೋದಿಲ್ವ? ಸದ್ಯಕ್ಕೆ ಬೆಥೆಲ್ ಅವರಿಗೆ ಡೈರೆಕ್ಟ್ ಪ್ಲೇಯಿಂಗ್ 11ಅಲ್ಲಿ ಆಡಿಸ್ಲಿಕ್ಕಿಲ್ಲ. ಟಿಮ್ ಡೇವಿಡ್ ಮತ್ತು ಶೆಫರ್ಡ್ ಇವರೆಲ್ಲ ಚೊಂಬೊಡಿದ್ರೆ ಆವಾಗ ಮಾತ್ರ ಬೆಥೆಲ್ ಅವರಿಗೆ ಚಾನ್ಸ್ ಸಿಗ್ಬೋದು ಏನೋ. ಇದು ನನ್ನ ಒಂದು ಗಟ್ ಫೀಲಿಂಗ್. ನೆಕ್ಸ್ಟ್ ಬರುವಂಥ ಆಟಗಾರ ಕೃಣಾಲ್ ಪಾಂಡ್ಯ, ಪ್ರಾಪರ್ ಆಲ್ರೌಂಡರು. ಬಟ್ ಟಿಮ್ ಡೇವಿಡ್ ನಂತರವೇ ಇವರನ್ನು ಕಳಿಸ್ತಾರೆ ಅಂತ ಅಂದ್ಕೊಳ್ತೇನೆ. ಅಂದರೆ ಅಷ್ಟು ವಿಕೆಟ್ ಹೋದ್ಮೇಲೆ ಒಂದು ನೀನು ಭುವನೇಶ್ವರ್ ಕುಮಾರ್ಗಿಂತ ಎಲ್ಲ ಆಬ್ವಿಯಸ್ಲಿ ಜಾಸ್ತಿ ಸ್ಟ್ರೈಕ್ ರೇಟಲ್ಲಿ ಹೊಡಿತಿ ಅಂತ ಅಂದ್ಕೊಂಡು ಕೃಣಾಲ್ ಪಾಂಡ್ಯ ಅವರು ಆವಾಗ ಕಳಿಸಬಹುದು. ಅದಾದಮೇಲೆ ಬರುವಂಥ ಆಟಗಾರರು ಭುವನೇಶ್ವರ್ ಕುಮಾರ್, ಅಂದರೆ 3 ಫಾಸ್ಟ್ ಬೌಲರ್ಸು, ಭುವನೇಶ್ವರ್ ಕುಮಾರ್, ಜೋಶ್ ಹೇಸಲ್ವುಡ್ ಹಾಗೂ ಯಶ್ ದಯಾಳ್. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಸ್ಪಿನ್ನರ್ ಬೇಕಿದ್ದರೆ ಸುಯಶ್ ಶರ್ಮಾ, ಅಥವಾ ಫಾಸ್ಟ್ ಬೌಲರ್ ಬೇಕಿದ್ದರೆ ರಸಿಕ್ದಾರ್ ಇಸ್ ಅ ಫ್ಯಾಂಟಾಸ್ಟಿಕ್ ಡೆತ್ ಓವರ್ ಬೌಲರ್. ಇಲ್ಲ ನಮಗೆ ಮಿನಿ ಆಲ್ರೌಂಡರ್ ಬೇಕು ಅಂತಿದ್ದರೆ ಸ್ವಪ್ನಿಲ್ ಸಿಂಗ್ ಅವರು ಏನು ಪವರ್ ಪ್ಲೇಯಲ್ಲಿ ಅವರ ಒಂದು ಓವರ್ ಮುಗಿಸಿ ಸೂಪರಾಗಿ ಪರ್ಫಾರ್ಮ್ ಮಾಡಿದರು ಲಾಸ್ಟ್ ಸೀಸನ್. ಇನ್ನೊಂದು ಮನೋಜ್ ಬಾಂಡಗೆ, ಅವರು ನಮ್ಮ ಕರ್ನಾಟಕದ ಆಟಗಾರ. 99% ಈ ವರ್ಷ ಸಹ ಪಾಪ ಅವರಿಗೆ ಹ್ಯಾಪಿ ದೀಪಾವಳಿ, ಹ್ಯಾಪಿ ಯುಗಾದಿ ಇದನ್ನು ಹೇಳಲಿಕ್ಕೆ ಇಟ್ಕೊಳ್ತಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಐ ಹೋಪ್ ಹಿ ಗೆಟ್ಸ್ ಅ ಚಾನ್ಸ್. ಬಟ್ ಸದ್ಯಕ್ಕಂತೂ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಲಿಸ್ಟಲ್ಲಿ ಇರ್ತಾರೆ. ಆ್ಯಂಡ್ ಇಂಪ್ಯಾಕ್ಟ್ ಪ್ಲೇಯರಲ್ಲಿ ಸಹ ತಂಡದ ಒಳಗಡೆ ಬರಲಿಕ್ಕೆ ಮುಂಚೂಣಿ ಸ್ಥಾನದಲ್ಲಿ ಇಲ್ಲ, ಅಂದರೆ ಆ ಪ್ರಯಾರಿಟಿ ಲಿಸ್ಟಲ್ಲಿ ಅವರಿಲ್ಲ ಅಂತ ನಾನು ಭಾವಿಸ್ಕೊಳ್ತಾ ಇದ್ದೇನೆ. ನಿಮಗೆಲ್ರಿಗೂ ಸಹ ಶಾಕ್ ಆಗಿರ್ಬೋದು, ದೇವದತ್ ಪಡಿಕ್ಕಲ್ ಅವ್ರನ್ನ ಆಡಿಸ್ತಾರಾ ಅಂತ. ಬಟ್ ಬ್ಯಾಟಿಂಗ್ ಡೆಪ್ತ್ ಮಾಡಲಿಕ್ಕೋಸ್ಕರ ದೇವದತ್ ಪಡಿಕ್ಕಲ್ ಅವ್ರನ್ನ ಒನ್ ಡೌನಲ್ಲಿ ಆಡಿಸಬಹುದು RCB ಅಂತ ಯಾಕೋ ಈಗ ಅನ್ನಿಸ್ತಾ ಇದೆ. ಸ್ಟಾರ್ಟಿಂಗಲ್ಲಿ ಅವರನ್ನು ಪಿಕ್ ಮಾಡಿದಾಗ ಅವರಿಗೇನು ಚಾನ್ಸ್ ಸಿಗೋದಿಲ್ಲ ಅಂತ ಅಂದ್ಕೊಂಡಿದ್ದೆ, ಬಟ್ ಈಗ ಯಾಕೋ ಅನ್ನಿಸ್ತಾ ಇದೆ. ದೇವದತ್ ಪಡಿಕ್ಕಲ್ ಅವರನ್ನು ಕನ್ಸಿಡರ್ ಮಾಡೋದಿದ್ರೆ ಆಗ ರಜತ್ ಪಾಟಿದಾರ್ ಅವರನ್ನು ಖಂಡಿತ ಒನ್ ಡೌನಲ್ಲಿ ಆಡಿಸ್ತಾರೆ. ಅಥವಾ ಸ್ವಲ್ಪ ಏನೋ ಒಂದು ಗ್ಯಾಂಬಲ್ ಮಾಡಿ ಕೃಣಾಲ್ ಪಾಂಡ್ಯ ಅವ್ರನ್ನ ಮೇಲೆ ಕಳಿಸ್ಬೋದು ಒನ್ ಡೌನ್ ಆಗಿ. ನೀನೊಂದು ಫ್ಲೋಟಿಂಗ್ ಪ್ಲೇಯರ್ ಆಗಿ ಆಡು ಮಾರ್ರೆ, ಹೋಗು ಮಜ್ಜಾ ಮಾಡು, ಬೀಸು, ಒಂದು ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಬರಲಿ, ಸುಮ್ಮನೆ ದಡ್ದಂಥ ಬ್ಯಾಟ್ ಬೀಸು ಅಂತ ಒಂದು ವಿಚಿತ್ರ ಒಂದು ಸ್ಟ್ರಾಟಜಿ ಎಲ್ಲ ಮಾಡ್ತಾರಲ್ಲ ಒಂದೊಂದು ಟೀಮ್. ಆ ಥರದ ಒಂದು ನಿರ್ಣಯಕ್ಕೆ ಕೂಡ RCB ಬರ್ಬೋದು. ಆಗ ಇಂಪ್ಯಾಕ್ಟ್ ಪ್ಲೇಯರ್ ಲಿಸ್ಟಿಂದ ಯಾರಾದರೂ ಒಬ್ಬರು ಮನೋಜ್ ಅವರು ತಂಡದ ಒಳಗಡೆ ಸ್ಥಾನ ಪಡೆದುಕೊಂಡ್ರು ಕೂಡ ಆಶ್ಚರ್ಯ ಇಲ್ಲ. ನಿಮಗೇನು ಅನ್ನಿಸ್ತದೆ ಪ್ಲೇಯಿಂಗ್ 11?
ಪ್ಲೇಯಿಂಗ್ 11 ಬಿಟ್ಟಾಕಿ ಮಾರೆ. ಫಸ್ಟ್ ಮ್ಯಾಚಲ್ಲಿ ಅಷ್ಟು ಬೇಗ ನಾವು ಗೆಸ್ ಮಾಡಲಿಕ್ಕೆ ಆಗೋದಿಲ್ಲ. ಫಸ್ಟ್ ಮ್ಯಾಚಿನ ಪರ್ಫಾರ್ಮೆನ್ಸ್ ಮೇಲೆ ಮತ್ತೆ ಪ್ಲೇಯಿಂಗ್ 11 ಸೆಕೆಂಡ್ ಮ್ಯಾಚಿಂದೆಲ್ಲ ಸ್ವಲ್ಪ ಈಸಿಯಾಗಿ ನಾವು ಗೆಸ್ ಮಾಡ್ಬೋದು, ಇಂಥವ್ರನ್ನ ಹಾಕ್ಕೊಳ್ಬೋದು ಅಂತ. ಈಗಲೇ ಫಸ್ಟ್ ಮ್ಯಾಚಲ್ಲಿಯೇ ಪ್ಲೇಯಿಂಗ್ 11 ನಾವು ಅಷ್ಟು ಖಡಾಖಂಡಿತವಾಗಿ ಇವರೇ ಇರ್ತಾರೆ ಅಂತ ಹೇಳಲಿಕ್ಕೆ ಸಹ ಕಷ್ಟ ಆಗ್ತದೆ. ಬಟ್ ಆ್ಯಸ್ ಆಫ್ ನೌ RCBಯ ಬೌಲಿಂಗು ನನಗೆ ಸ್ವಲ್ಪ ಬ್ಯಾಲೆನ್ಸ್ಡ್ ಅಂತ ಅನ್ನಿಸ್ತಾ ಉಂಟು. ಬೇರೆ ಎಲ್ಲ ಸೀಸನಿಗೆ ಕಂಪೇರ್ ಮಾಡಿದರೆ ಹೇಳಲಿಕ್ಕೆ ಆಗೋದಿಲ್ಲ. ಪರ್ಫಾರ್ಮ್ ಮಾಡಬೇಕಲ್ಲ, ಪೇಪರಲ್ಲಿ ಬ್ಯಾಲೆನ್ಸ್ ಅಂತ ಅನ್ನಿಸ್ತದೆ. ಪರ್ಫಾರ್ಮ್ ಹೇಗೆ ಮಾಡ್ತಾರೆ ಅಂತ ನೋಡಬೇಕು. ನಿಮ್ಮ ಪ್ಲೇಯಿಂಗ್ 11 ಎಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನೋಡುವ ಮ್ಯಾಚ್ ಆಗ್ತದಾ ಇಲ್ವ ಅಂತ. ಸರಿಯಾಗಿದೆ ಬರೋ. ನಮಸ್ಕಾರ.